ಮಗಿಗೆ ತೋರಿಸ್ಬೇಕಿತ್ತು ಬೇಬಿ ಶಾಕ್ ಕಡೆ ಅಕ್ಕಡಿ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಚಿನ್ನಮ್ಮ ಬೇಬು ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ವಿ ಆ ಟೈಮಲ್ಲಿ, ಈಗಲೂ ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ನಮ್ಮದು 6th ಡೇ 7th ಡೇ ಅಂತಲೇ ಹೇಳ್ಬೋದು. ಗೊತ್ತೇ ಆಗೋಲ್ಲ ಯಾವಾಗ ಯಾವ ವ್ಲಾಗ್ ಆಗುತ್ತೆ ಅಂತೇಳಿ. ಸೊ ಹಾಗಾಗಿ ಗೊತ್ತಾದಾಗ ಹಾಕ್ತೀನಿ ಯಾವ್ಯಾವ ಡೇ ಅಂತೇಳಿ. ಇವತ್ತು ನಾವು ಅಕ್ವೇರಿಯಮ್ಗೆ ಹೋಗ್ತಾ ಇದ್ದೀವಿ, ಸೀ ವರ್ಡ್ಗೆ. ಇಲ್ಲಿಂದ 3 ಸ್ಟಾಪ್ ಮೆಟ್ರೋ ಇರೋದಷ್ಟೇ. ನಮಗೆ ಕ್ಯಾಬ್ಗಳಿಗಿಂತ ಮೆಟ್ರೋನೇ ಕನ್ವೀನಿಯೆಂಟು. 5 ಮಿನಿಟ್ಸ್ ವಾಕೇಬಲ್ ಮಾಡಿದ್ರೆ ಮೆಟ್ರೋ ಸಿಕ್ಬಿಡುತ್ತೆ. ಆ ಮೆಟ್ರೋಯಿಂದ ಮತ್ತೆ BTS, ಅಂದರೆ ಮೆಟ್ರೋನೇ BTS ಅನ್ನೋದು. ಅದರಲ್ಲಿ ಇನ್ನೊಂದು ಸಿಯಾಮ್ ಅಂತೇಳಿ ಚೇಂಜ್ ಮಾಡಬೇಕಾಗತ್ತೆ. ಅದೇ ಟ್ರೈನ್ ಹೀಗೆ ಬೈಯಪ್ನಲ್ಲಿ ಮತ್ತು ಈ ಥರ ಮೈಸೂರು ರೋಡು ಅಥವಾ ರೇಷ್ಮೆ ಸಿಲ್ಕ್ ಆ ಥರ ರೋಡ್ ಇರುತ್ತಲ್ಲ ಅಷ್ಟೇ. ಸೊ ಇದು ಒಂದು ಮಾಲಲ್ಲಿ ಒಂದು ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥದ್ದು ಸೀ ಲೈಫ್ ಬ್ಯಾಂಕಾಕ್ ಅಂತೇಳಿ. ಇವಾಗ ಬ್ಯಾಂಗ್ಳೂರಲ್ಲೂ ಕೂಡ ಬಂದಿದೆಯಂತೆ. ಬಟ್ ಹಿಂಗಿದೆಯಾ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಹೋಗಬೇಕು ಒಂದ್ಸರಿ ಅಂತ ನನಗೂ ಅನಿಸಿದೆ. ಬಟ್ ಅದನ್ನೆಲ್ಲ ನೋಡಿರೋದ್ರಿಂದ ನನಗೇನು ಹೋಗಬೇಕಂತ ಅನ್ನಿಸ್ತಾ ಇಲ್ಲ. ಇಲ್ಲಿ ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ವಿ, ತುಂಬ ಕಾಸ್ಟ್ಲಿ ಇತ್ತು. ಇಲ್ಲಿ ಮನಿಗೆ 2,500 ಅಲ್ಲಿ ಆಗಿದ್ದು ಅಂತ ಹೇಳ್ಬೋದು. 1,000 ರೂಪೀಸ್ ಪರ್ ಟಿಕೆಟು. ಬೇಬಿಗೇನು ಅದೇ 5 ಇಯರ್ಸ್ವರೆಗೂ ಅಲ್ಲೂ ಕೂಡ ಏನೂ ಇರಲ್ಲ. ಅಲ್ಲೆಲ್ಲಿ ಹೇಗಿತ್ತು ಏನು ಅನ್ನೋದನ್ನೆಲ್ಲ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ಯಾವ್ಯಾವ ಫಿಶ್, ನನಗಂತೂ ನಿಜವಾಗ್ಲೂ ಫಿಶ್ಗಳ ಹೆಸರೆಲ್ಲ ಗೊತ್ತಿಲ್ಲ, ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಫಿಶ್ಗಳಷ್ಟೇ ಅವಳ ಜೊತೆ ಸ್ವಲ್ಪ ಎಂಜಾಯ್ ಮಾಡಿದ್ನ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಇಲ್ಲಿ ಟಿಕೆಟ್ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಒಂದು ಸತಿ ಎಂಟ್ರಿ ಮಾಡಿಸ್ಬೇಕಾಗತ್ತೆ. ಅದಾದಮೇಲೆ ನಮ್ಮ ಇದು ಸ್ಟಾರ್ಟ್ ಆಯಿತು. ಅಂದರೆ ಅದರೊಳಗಡೆ ಕಲರ್ಸ್ ಲೈಟ್ ಥರ ಎಲ್ಲ ಬಿಟ್ಟಿರ್ತಾರೆ. ಫುಲ್ಲು ಕ್ಲಿಯರಾಗಿ ನಾವೇನು ಕಾಣಲ್ಲ. ನಮ್ಮ ಲಿಪ್ಸ್ಟಿಕ್ ಎಲ್ಲ ಹೆಂಗೆ ಕಾಣಿಸ್ತಾ ಇತ್ತು ಗೊತ್ತಾ, ಬೂದಿ ಥರ ಕಾಣಿಸ್ತಾ ಇತ್ತು. ಸೋ ಮೆನಿ ವೆರೈಟೀಸ್ ಆಫ್ ಫಿಶಸ್ ಅಂತಲೇ ಹೇಳ್ಬೋದು. ಸ್ಮಾಲ್ ಫಿಶಿಂದ ಹಿಡಿದು ಬಿಗ್ ಫಿಶು, ಕ್ಯಾಂಗರು ಆ್ಯಂಡ್ ಈ ಬೇಬಿ ಶಕ್ಕಡಿಟ್ಟು ಅಂತ ಒಂದು ಸಾಂಗಲ್ಲೆಲ್ಲ ಬರ್ತಾವಲ್ಲ, ಬೇಬಿ ಶಾರ್ಕು, ಆ ಥರದ್ದೆಲ್ಲ ತುಂಬಾ ವೆರೈಟೀಸ್ ಅಂತಲೇ ಹೇಳ್ಬೋದು. ನನಗಂತೂ ನಿಜ ಹೆಸರು ಗೊತ್ತಿಲ್ಲ. ಹೆಸರುಗಳನ್ನೆಲ್ಲ ಹಾಕಿದ್ರು ಅದನ್ನೆಲ್ಲ ವೀಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ 2-3 ಬ್ಲಾಗ್ ಆಗಿಬಿಡುತ್ತೆ. ಸಾಕು ಅಂತ ಹೇಳ್ಬಿಟ್ಟು ಆದಷ್ಟು ಇದು ಮಾಡಿದ್ದೀನಿ. ಅದಕ್ಕೆ ಇವತ್ತು ಇಂಟ್ರಡ್ಯೂಸ್ ಕೂಡ ಮಾಡಿಲ್ಲ, ಹಾಗೆಯೇ ಡೈರೆಕ್ಟ್ ವೀಡಿಯೋಗೆ ಬಂದುಬಿಟ್ಟಿದ್ದೀನಿ. ಸೊ ಈ ಥರ ಏನು ಗೊತ್ತಾ, ಒಂದು ಜಾಗದಲ್ಲಿ ಹೆಚ್ಚು ಕಡಿಮೆ ಗ್ರೌಂಡ್ ಫ್ಲೋರ್ ಅಂತ ಹೇಳಿದ್ರೆ 1 ಎಕರೆನೇ ಇರ್ಬೋದು ಅನಿಸುತ್ತೆ ಈ ಪ್ಲೇಸ್ಗೆ. ಅಲ್ಲೆಲ್ಲ ತುಂಬ ದೊಡ್ಡ ಮಾಲು ಈ ಥರದ್ದೆಲ್ಲ ಇರುತ್ತಲ್ವ. ಈ ನ್ಯಾಚುರಲ್ ಆಗಿ ನೇಚರ್ನ ನಾವು ನೋಡ್ತೀವಲ್ವ, ಅದೇ ಒಂದು ಫೀಲ್ ಕೊಡ್ತಿತ್ತು ಅಂತ ಹೇಳ್ಬೋದು. ವಾಟರ್ ಫಾಲ್ಸ್ ಆಗಿರ್ಬೋದು, ಆ ಫಾರೆಸ್ಟ್ ಥರ ಒಂದು ಥೀಮ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದರು. ಇಲ್ಲಿ ಯಾವ್ಯಾವ ಥರ ಫಿಶ್ ನೀವು ನೋಡ್ತಿರ್ಬೋದು. ನಾನು ಒಂದೊಂದು ಫಿಶ್ನು ತೋರಿಸ್ತೀನಿ ನೋಡಿ. ನೀವು ಇದು ನೋಡಿದಿರೋ ನೋಡಿಲ್ವೋ ನನಗೆ ಗೊತ್ತಿಲ್ಲ. ನೋಡಿದರೆ ಕಮೆಂಟ್ ಮಾಡಿ ನೋಡಿದ್ದೀವಿ ಅಂತ ಹೇಳಿ. ಸೊ ಇಲ್ಲೇ ಇತ್ತಲ್ಲ, ಈಗ ಅನ್ಕೋತಿದ್ದೀನಿ ನಾನು, ಇಲ್ಲೇ ಇತ್ತಲ್ಲ ಅಷ್ಟು ದುಡ್ಡು ಕೊಟ್ಟು ಯಾಕೆ ಹೋಗಬೇಕಿತ್ತು ಅಂತೇಳಿ. ಆದ್ರೂ ಒಂದು ಜಾಗಕ್ಕೆ ಹೋಗಿದ್ದೀವಿ ಅಂದಾಗ ಅಲ್ಲಿ ಇರ್ತಕ್ಕಂಥ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಜಾಗಗಳಿಗೆ ಹೋಗಿ ಬಂದರೆ, ಅಂದರೆ ನಮ್ಮ ಕಡೆ ಇಲ್ಲದೆ ಇರೋ ಜಾಗಕ್ಕೆ ಏನೋ ಒಂದು ಮೆಮೊರೇಬಲ್ ಆಗಿರುತ್ತೆ, ಮೈಂಡಲ್ಲಿ ಉಳ್ಕೊಂಡಿರುತ್ತೆ ಅನ್ನೋದೊಂದೇ ಇದು. ಸೊ ಲಾಸ್ಟ್ ಟೈಮ್ ನೋಡಿ, ಇದು ಎಲೆ ಅಂತ ಅಂದ್ಕೊಂಬಿಡಿ, ಅದು ಕೂಡ ಒಂಥರ ಫಿಶ್ ಅಂತೆ. ಸೊ ಕೆಳಗಡೆ ತೇಲ್ತಾ ಇದೆಯಲ್ಲ, ಎಲೆಯಲ್ಲಿ ಏನೋ ಸಿಗಾಕೊಂಡಿದೆ ಅನ್ನೋ ಥರ ಇರುತ್ತೆ ಅದು, ಬಟ್ ಫಿಶ್ಶು. ಅಂದರೆ ನಾನು ಲಾಸ್ಟ್ ಟೈಮೇ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಪ್ರೆಗ್ನೆಂಟ್ ಇರುವಾಗ. ನಾನು ಆ ಪ್ರೈಸ್ ನೋಡಿಬಿಟ್ಟು ಬೇಡ ಬಾರಪ್ಪ, ಏನಕ್ಕೆ 2,500 ಕೊಟ್ಟು ಹೋಗಬೇಕು ಅಂಥದ್ದೇನಿರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಈ ಸರಿ ಇಲ್ಲಿ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಮತ್ತು ಏಕೆಂದರೆ ಒಂದು ಸರಿ ಜಾಬ್ ಹಾಕಿದ್ದು ಮತ್ತೆ ಅಲ್ಲಿಗೆ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಕ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಹಾಕಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಇದೆ, ಹೆಚ್ಚು ಕಡಿಮೆ ಅದು ಒಂದು 15 ಫೀಟ್ ಏನೋ ಇದೆ ಅಂತ ಹೇಳ್ಬೋದು. ಅಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಸ್ವಲ್ಪ ಎಂಟ್ರಿ ಆದಮೇಲೆ ಅಲ್ಲಿ ನೋಡಿ, ಅಲ್ಲೂ ಕೂಡ ಈ ಸಮುದ್ರದಲ್ಲೆಲ್ಲ ಏನೇನೋ ಇರುತ್ತಲ್ವ, ಗಾರ್ನಿಶು ಫ್ಲವರ್ಸ್ ಆಗಿರ್ಬೋದು, ಲೀವ್ಸ್ ಆಗಿರ್ಬೋದು, ಇದನ್ನೆಲ್ಲ. ಆಮೇಲೆ ಶಾರ್ಕ್ ಇದು ಅಂಥೇಳಿ ಅದನ್ನ ಮೀನ್ಸ್ ಒಂಥರ
ಏನು ಪ್ರಾಜೆಕ್ಟ್ ಅಂತ ಹೇಳ್ತಾರೆ, ಪ್ರೊಜೆಕ್ಟರು ಆ ಥರ ಬಿಟ್ಟು ಇದು ಮಾಡೋವಂಥದ್ದು. ಅದ್ರ ಕೆಳಗಡೆನೂ ಕೂಡ ಫಿಶ್ಗಳೆಲ್ಲ ಇತ್ತು. ಒಂದು ಸೆಕೆಂಡ್ ಫ್ಲೋರ್, 1 ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ವರೆಗೂ ಇತ್ತು ಅಂತ ಹೇಳ್ಬೋದು. ಅಷ್ಟೊಂದಕ್ಕೂ ಒಂದು ಅಕ್ವೇರಿಯಂ ಇರುತ್ತೆ, ಅದರಲ್ಲೆಲ್ಲನೂ ಕೂಡ ಹಾಕಿರ್ತಾರೆ. ತುಂಬ ಮ್ಯೂಸಿಕ್ಕು ಕೂಡ ಇತ್ತು. ಇನ್ನು ಆ ಮ್ಯೂಸಿಕ್ಕಿಗೆಲ್ಲ ಕಾಪಿರೈಟ್ ಬರುತ್ತೆ. ನನ್ನ ವೀಡಿಯೋಗಳು ಓಡೋದು ಅಷ್ಟರಲ್ಲೇ ಇದೆ, ನನಗೇನೆ ಬೀಜರಾಗಿ ಹಿಂಗೆ ಅಂತಿದ್ದೀನಿ. ಸೊ ನೋಡೋರ್ಗೆ ಹೆಂಗೆ ಅನ್ಸ್ಬಿಡೋ, ಅಯ್ಯೋ ಇವ್ರ ವಿಡಿಯೋ ಇಷ್ಟೇ ಓಡ್ತಾ ಇದೆ ಅಂತ ಹೇಳಿ. ಅಮ್ಮ ಅಲ್ಲಡಲ್ಲಿ, ಅಮ್ಮ ಅಲ್ಲಿ ನೋಡಮ್ಮ, ಫಿಶ್ ಇಲ್ಲಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಚಿನ್ನಮ್ಮ ಬೇಬೋ? ಚೆನ್ನಾಗಿದ್ಯಾ? ಹಾಂ, ಚೆನ್ನಾಗಿಲ್ಲ? ನೋಡಿ, ಎಲ್ಲಿಂದ ಎಲ್ಲಿಗೆ ಹೋಗೆಲ್ಲ ವಿಡಿಯೋ ಮಾಡಿದ್ರು ನೋ ವ್ಯೂಸು, ನೋ ಫಾಲೋವರ್ಸ್ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ತುಂಬಾ ಒಂಥರ ಅನಿಸ್ಬಿಡುತ್ತೆ. ನಮ್ಮ ಮನೇಲೆಲ್ಲ ಒಂಥರ ಹೆಂಗೋ ನೋಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ನಮ್ಮ ಫ್ಯಾಮಿಲಿಯವರು. ಇದನ್ನೆಲ್ಲ ಮಾಡ್ಕೊಬೇಕಾ ಇವಳು, ಇದರಿಂದ ಏನೂ ಇದು ಮಾಡೋಕ್ಕಾಗಲ್ಲ, ಜನಗಳು ನೋಡಲ್ಲ, ಏನೂ ಅಲ್ಲ, ಏನಕ್ಕೆ ಮಾಡ್ತಿದ್ದಾಳೆ ಇವಳು, ಹುಚ್ಚಿಯಾಗ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಬಟ್ ನನ್ನ ಫ್ಯಾಷನ್ನ ನಾನು ಬಿಡೋಕ್ಕಾಗಲ್ಲ ಅಲ್ವಾ. ಇದ್ರೊಳಗಡೆ ಒಂದು ಡ್ರಮ್ ಥರ ಇರುತ್ತೆ, ಅದರೊಳಗಡೆ ನೀರಾಗಿ ಕವರ್ ಮಾಡಿಬಿಟ್ಟು ಒಂಥರ ನನ್ನ ಲಿಪ್ಸ್ಟಿಕ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಸಹ್ಯವಾಗಿ, ಪಿಂಕ್ ಕಲರ್ ಬೇರೆ ಹಾಕ್ಕೊಂಡೋಗಿದ್ದನ್ನ. ಅದರೊಳಗಡೆ ಹೋಗೋಕ್ಕೆ ದಾರಿ ಇರುತ್ತೆ ಮಧ್ಯದಲ್ಲಿ, ಈ ಥರದ್ರಲ್ಲೇ ಆಗ ಹೋಗ್ಬಿಟ್ಟು ನಾವು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೋಬೋದು. ಯಾರು ವೀಡಿಯೋಸ್ಗೇನೋ ಅನ್ನಲ್ಲ, ಈ ಇಂಡಿಯಾ ಲೆವೆಲ್ ಅಲ್ಲಿ ವಿಡಿಯೋ ಮಾಡಬೇಡಿ, ಇಲ್ಲಿ ವಿಡಿಯೋ ಮಾಡಬೇಡಿ ಅಂತ ಬಡ್ಕೊತಾರೆ. ಕ್ಯಾಂಗರು ನೋಡಿ, ಇದು ಕೆಳಗಡೆ ಫ್ಲೋರಲ್ಲಿರೋದು. ಆಮೇಲೆ ನಾನು ಅದನ್ನು ಡೈರೆಕ್ಟಾಗಿ ತೋರಿಸ್ತೀನಿ. ಸೊ ಓಡಾಡ್ತಿದ್ವಿ, ಎಲ್ಲ ಗುಹೆಗಳ ಥರ ಮಾಡಿರ್ತಾರಲ್ಲ, ಅದರೊಳಗಡೆ ಎಲ್ಲ ಹೊರಟೋಗ್ಬಿಡ್ತವೆ ಅವು. ಜನಗಳನ್ನ ನೋಡಿದ ತಕ್ಷಣ ಅವುಗಳಿಗೂ ಭಯ ಆಗುತ್ತಲ್ವ, ಸಾಕಿರೋದಾಗಲಿ ವೈಲ್ಡ್ ಆಗಲಿ ತುಂಬ ಜನನ ನೋಡಿದ ತಕ್ಷಣ. ಆದರೂ ಅಲ್ಲಿ ಗ್ಲಾಸ್ ಕವರ್ ಮಾಡಿರ್ತಾರೆ, ನಮಗೆ ಡೈರೆಕ್ಟ್ ನೋಡೋ ಥರ ಅವರು ಕೊಟ್ಟಿರಲ್ಲ, ಅದಕ್ಕೂ ನಮಗೂ ಡಿಸ್ಟೆನ್ಸ್ ಇರುತ್ತೆ. ಮತ್ತು ಇದ್ರೊಳಗಡೆ ಒಂದು ನದಿ ಥರ ಹೋಗೋದು ಬೋಟಲ್ಲಿ, ಅದ್ರ ಕೆಳಗಡೆ ಎಲ್ಲ ಫಿಶ್ಗಳೆಲ್ಲ ಇರುತ್ತೆ, ಅದನ್ನು ನಾವು ಫೀಲ್ ಮಾಡ್ಬೋದು. ನಾನು ಅಂದ್ಕೊಂಡೆ ಅದಕ್ಕೆ ಬೇರೆ ಸಪ್ರೇಟ್ ಪೇ ಮಾಡಿ ಕೂಡ ಹೋಗಬೇಕಿತ್ತು. ನನಗೆ ಬೇಡ ಅಂದರೆ ಕೆಳಗಡೆ ಕಾಣಿಸೋದೇ, ಬಟ್ ಅಲ್ಲಿ ನೀರನ್ನ ಟಚ್ ಮಾಡ್ಕೊಂಡು ಹೋಗೋ ಥರ ಅಂತ ಫೀಲ್ ಅಂತ ಹೇಳಿಬಿಟ್ಟು. ಸೊ ಇವೆಲ್ಲ ನೋಡಿ ಫಿಶ್ಗಳದೆಲ್ಲ ಈ ಥರ ತೊಗೊಂಡು ಹೋಗಬೇಕು ಅಂತೇಳಿ ನಾನು ಅಷ್ಟು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆದಷ್ಟು ಸ್ವಲ್ಪ ಎಷ್ಟಾಗಿತ್ತು ಗೊತ್ತಾ, 40 ಮಿನಿಟ್ಸ್ ವೀಡಿಯೋದಲ್ಲಿ ನಾನು ಒಂದು 20 ಮಿನಿಟ್ಸ್ನ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಎಂತೆಂಥ ಫಿಶ್ ಇರುತ್ತೆ, ಹೆಂಗಿರುತ್ತೆ ಯಾರಿಗೂ ಗೊತ್ತಿರಲ್ಲ. ಅದೇ ಇಲ್ಲಿ ಬ್ಯಾಂಗ್ಳೂರಲ್ಲಿ ಏನೋ ಬಂದಿದೆಯಂತಲ್ಲ, ಅದನ್ನು ಹೋಗಿ ನೋಡಿ. ಆ್ಯಕ್ಚುಲಿ ಇದೇ ಥರ ಸ್ವಲ್ಪ, ಬಟ್ ಇಲ್ಲಿ ಏನಂದರೆ ಮತ್ಸರೆಯರು ಅಂದರೆ ಏನು ಹೇಳ್ತಾರಪ್ಪ ಇಂಗ್ಲೀಷಲ್ಲಿ, ಫಿಶ್ ಥರ ಇರ್ತಾರೆ, ಅರ್ಧ ಕನ್ಯೆ ಥರ ಇರ್ತಾರಲ್ಲ, ಬಾಬಾ ಬೇರೆಯವ್ರು ಬರ್ತಾರೆ ಅದು. ನೆನಪಾಯ್ತು ನೋಡಿ, ಮರ್ಮಿಡ್ ಅಂತ ಹೇಳ್ತಾರಲ್ಲ, ಆಮೇಲೆ ಫೋಟೋ ತೆಗಿತೀನಿ ಅದನ್ನು ಮಾಡಿದಾರಂತೆ. ಇಲ್ಲಿ ಅದು ಒಂದು ಇರಲಿಲ್ಲ, ಮಿಕ್ಕಿದೆಲ್ಲ ಕೂಡ ಇತ್ತು ಥೈಲ್ಯಾಂಡಲ್ಲಿ. ಇಲ್ಲಿ ಅದೇ ಇಂಡಿಯಲ್ಲೇ ಬೆಂಗಳೂರಲ್ಲೇ ಆಗಿದ್ದೆ ಅಂತ. ಆ್ಯಕ್ಚುಲಿ ಅದು ಎಲ್ಲಿ ಅಂತ ನನಗೆ ಅಡ್ರೆಸ್ ಗೊತ್ತಿಲ್ಲ. ಈ ನಮ್ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ, ಹಾಲಿಡೇಸ್ ಇದೆಲ್ಲ ನಡೀರೋ ಅಂದರೆ ಅವರಂತೂ ಎಲ್ಲೂ ಬರಲ್ಲ, ನಾನು ಒಬ್ಬಳೇ ಹೋಗೋಕ್ಕೂ ಹೋಗಲ್ಲ. ಇಲ್ಲಿ ಇನ್ನೊಂದು ಮಾಡಿದರೆ ಆ್ಯಕ್ಚುಲಿ ಜೆ ಪಿ ನಗರಲ್ಲಿ ಒಂದು ಸರಿ ಅಂಡರ್ ವಾಟರ್ ಟನಲ್ ಅಂತೇಳಿ, ಅದು ಸ್ವಲ್ಪ ಇದು ಕಾಲು ಭಾಗನೂ ಇರಲಿಲ್ಲ, ಫಿಶ್ಗಳೆಲ್ಲ ಇತ್ತು ಸ್ವಲ್ಪ, ಬಟ್ ಇಲ್ಲಿ ಅಷ್ಟಿರೋಷ್ಟು ಅಲ್ಲಿರಲಿಲ್ಲ ಅಂತ ಹೇಳ್ಬೋದು, ಬ್ಯಾಂಕಾಕಲ್ಲಿರೋ ಅಷ್ಟು. ಇದೇನು ಸ್ನೇಕ್ ಮ್ಯಾನ್ ಕಲರ್ಫುಲ್ಲು ಮತ್ತು ಸ್ನೇಕ್ ಫಿಶ್ ಏನೋ. ಅಯ್ಯಪ್ಪ ಹೆಂಗಿದೆ ನೋಡು, ಎಷ್ಟು ಉದ್ದ ಇದೆ ನೋಡಲ್ಲಿ. ಹೆಚ್ಚು ಕಡಿಮೆ ಒಂದು 3 ಕಿಲೋಮೀಟರ್ ಅಷ್ಟು ನಡಿಬೇಕು. ನಂಗೆ ಅರ್ಧ ಇದು ಒಂದು ಮಿಡಲ್ ಪಾಯಿಂಟ್ ಅಂತಲೇ ಹೇಳ್ಬೋದು, ಅರ್ಧದಲ್ಲಿ ಬಂದು ನಿಂತ್ಕೊಳ್ಳೋವಂಥದ್ದು. ಇಲ್ಲೂ ಒಂಥರ ಸೆಟಪ್ ಮಾಡಿದ್ದಾರೆ, ಫುಲ್ ಜಂಗಲ್ ಅಂದರೆ ಫಾರೆಸ್ಟ್ ಕಾಡು ಥರನೇ ಒಂದು ಫೀಲ್ ಕೊಡುತ್ತೆ ಅನ್ನೋ ಥರ. ನೀರು ಹರಿಯೋದಾಗಿರ್ಬೋದು, ಆ ಸೌಂಡ್ಸ್ ಆಗಿರ್ಬೋದು, ಸಿಮ್ಸ್, ಅದನ್ನು ನೋಡಿದ್ರೆ ಒಂಥರ ಕಾಡು ಫೀಲಿಂಗ್ ಬರ್ತಾಯಿತ್ತು. ಫಾರೆಸ್ಟ್ ಈಗ ಹಳೆ ಕಾಲದಲ್ಲಿ ಒಂಥರ ಇತ್ತಲ್ಲ, ಎಲ್ಲ ಗುಹೆಗಳ ಥರ ಎಲ್ಲ ಇತ್ತಲ್ವ, ಹಾಗೆ ಅಲ್ಲಿ ಮಿಡಲ್ ಪಾಯಿಂಟ್ ಅಲ್ವಾ, ಲಂಚು ಸ್ನ್ಯಾಕ್ಸು ಬ್ರೇಕ್ ಅಂತೆಲ್ಲ ಇರುತ್ತೆ. ಸೊ ನೋಡಿ ಕಲರ್ಫುಲ್ಲಾಗಿ ಬಿಟ್ಟು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ರಿಯಲ್ ಅನ್ನೋ ಥರನೇ ಅನ್ಸಲ್ವಾ ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ. ನೋಡೋದಕ್ಕೂ ಕೂಡ ಬ್ಯೂಟಿಫುಲ್ ಆಗಿತ್ತು. ನನ್ನ ಮಗಳಿಗೆ ಈ ಕಲರ್ಸ್ದು ಮತ್ತು ಮೂವ್ ಆಗೋದೆಲ್ಲ ಅವಾಗಿನ್ನೂ ಗೊತ್ತಾಗ್ತಿತ್ತಲ್ವ. ಸೊ ಐಡೆಂಟಿಫೈ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತಿದ್ವಲ್ಲ 9 ಮಂತಲ್ಲಿ. ಅವಳಿಗೊಂಥರ ಖುಷಿ ಅನ್ನಿಸ್ತಾ ಇತ್ತು ಅದನ್ನು ನೋಡಿ. ಹಾ ಅಂತ ಕಿರ್ಚೋಳು ಒಂದೊಂದ್ಸರಿ. ಆಮೇಲೆ ಏನು ಗೊತ್ತಾ, ಇಲ್ಲಿ ಮಕ್ಕಳಿಗೆಲ್ಲ ಸ್ಪೆಸಿಫೈನ ಬಾಯಿಗೆ ಹಾಕಿರ್ತಾರೆ. ಮಕ್ಕಳು ಕಿರ್ಚೋದು ಕೇಳಿಸಲ್ಲ, ಕೂಗೋದು ಕೇಳಲ್ಲ, ಪಾಡಿರೋದು ಬಾಯಲ್ಲಿ ಇರುತ್ತಲ್ವ. ಈ ಕಡೆ ನೋಡಿ ಇಬ್ರು. ಈ ಕಡೆ ತಿರ್ಕೊಳ್ಳಿ. ಅಲ್ಲಿ ಇದು ನೋಡಿಸ್ತಾ ಕೂರ್ಸು. ನೀನು ಹಂಗೆ ನಿಲ್ಲಿಸ್ಕೊ. ಆಮೇಲೆ ಅವ್ರಂಗೆ ಇದೇನು ಇದಾಗಿರೋದ, ಸ್ಕೆಲಿಟನ್ ಆಗಿರೋದಾ? ಅಮ್ಮಲ್ಲಿ ಸೀದೆ ಬಿಗ್ ಫಿಶ್ ಸಿ ಲೀ. ಚೆನ್ನಾಗಿದ್ಯಾ? ಆಮೆ ಏನದು? ಆಮೇನ ಏನದು? ಆಮೇನಾ? ಅದು ಅಷ್ಟೇ ನೋಡಿ. ನಮ್ಮ ದೇಶದಲ್ಲೆಲ್ಲ ಈ ಥರ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಮೇ ಬಿ ಇರುತ್ತೆ ಅನಿಸುತ್ತೆ. ಯಾರು ಕಾಡ್ಗಷ್ಟೆಲ್ಲ ಹೋಗಿರಲ್ವಲ್ಲ, ನಾವಂತೂ ಅಷ್ಟು ವಿಸಿಟ್ ಮಾಡಿಲ್ಲಲ್ಲ, ನನಗಷ್ಟು ಗೊತ್ತಿಲ್ಲ. ಸ್ವಲ್ಪ ಫಿಶ್ನ ಇದು ಮಾಡ್ಕೊಂಡ್ವಿ. ಆಮೇಲೆ ಸ್ನೇಕ್ ವರ್ಡಿಗೆ ಬಂದ್ವಿ. ನನಗಂತೂ ಸ್ನೇಕ್ ಅಂದರೆ ತುಂಬ ಭಯ. ಗ್ರೀನ್ ಕಲರ್ ಕಾಣಿಸ್ತಿದೆ ನೋಡಿ ಇಲ್ಲಿ. ಆ ಗ್ರೀನ್ ಹಾವು ಹಸ್ರು ಹಾವು ಅನ್ಸುತ್ತೆ. ಎಷ್ಟು ನಿಂಗೆ ಏನಾದ್ರು ಬೇಕಾದರೆ ತಗೋ, ನನಗೇನು ಬೇಡ. ಅಲ್ಲ ನನಗೆ ಬೇಡಮ್ಮ, ನೀನು ಬೇಕಾದರೆ ಎತ್ಕೋ. ಐ ಆಮ್ ನಾಟ್ ಫೀಲಿಂಗ್ ಹಂಗ್ರಿ. ಅಮ್ಮ ನಿಂಗೇನಾದರೂ ಬೇಕಾ? ಬೇಡ. ನಿಂಗೇನಾದರೂ ಬೇಕೇನೆ? ಬೇಡವಾ? ಸರಿ, ಗೋ ಬ್ಯಾಕ್. ಅಮ್ಮ ಎಳಿತಾಳೆ. ನೋ ಹಿಂಗೆ ಹಾಕತ್ ಕಾಲು. ನೋ ಇದೇನೋ ಆರೆಂಜ್ ಕಲರ್ ಫಿಶ್ ಇತ್ತು, ಬಟ್ ಗೋಲ್ಡ್ ಫಿಶ್ ಅಂತನ ಏನೋ ಹೇಳಿದ್ರು, ಎಲ್ಲ ಬೋರ್ಡ್ ಹಾಕಿದ್ರು, ಏನೋ ಇತ್ತು. ಅದು ಸ್ವಲ್ಪ ರಿಮೆಂಬರ್ ಇದೆ. ತುಂಬ ಹಿಂದಿನ ದಿನದ ವಿಡಿಯೋ ಅಲ್ವಾ, ನನಗೆ ಅಷ್ಟು ಗೊತ್ತಾಗಲ್ಲ. ಸೊ ಅದಾದಮೇಲೆ ಇಲ್ಲಿ ಜನಗಳೆಲ್ಲ ಅದೇ ತಿನ್ಕೊಂಡು ನನಗೆ ಬೇಡ ನಿನಗೆ ಬೇಡ ಅಂದ್ಕೊಂಡು ಅಂತೂ ಒಂದು ಪಾಪ್ಕಾರ್ನು ಒಂದು ಜ್ಯೂಸ್ ತೊಗೊಂಡು ಕುಡ್ಕೊಂಡು ಹೊರಟ್ವಿ. ಸೊ ನೋಡಿ ಇದೆಲ್ಲ ಹೇಗಿದೆ. ಅಮೀಬ ನಮ್ಗೆ ಈ ಚಿತ್ರ ಬಿಡ್ಸೋಕೆ ಕೊಡೋರು ಚಿಕ್ಕದ್ರಲ್ಲಿ ಹೆಂಗೆ ಬೇಕು ಹಂಗೆ ಬಿಡಿಸ್ಬಿಟ್ಟು ಇಟ್ಬಿಟ್ಟಿರ್ತಿದ್ವಿ. ಅದು ಹೆಂಗೆ ಬಿಡಿಸಿದ್ರು ಕೂಡ ನಮಗೆ ಮಾರ್ಕ್ಸ್ಗಳು ಕೊಡ್ತಾಯಿದ್ರು. ಅದು ಒಂದೇ ನಮಗೆ ನೋಡಿ ಓದ್ತಿರ್ಬೇಕಾದ್ರೆ 8th 9th 7th ಅನಿಸುತ್ತೆ, ಅದೊಂದಕ್ಕೆ ಮಾರ್ಕ್ಸ್ ಕೊಡ್ತಿದ್ವಿ ನೋಡಿ. ಇಲ್ಲಂತ ಹವಾ ಎಲ್ಲಿ ಕಾಣಿಸ್ತಾನೆ ಇಲ್ಲ. ರಿಯಲ್ ಆಗಿಲ್ಲ, ಬುಸ್ ಬಂದರೆ ಯಾರಿಗೂ ಗೊತ್ತಾಗಲ್ಲ. ಸೊ ಹಾವುಗಳು ನೋಡಿ ಎಷ್ಟು ದಪ್ಪ ಇದ್ವು. ಆಮೇಲೆ ಬಂದ್ವಿ ನಾವು ಈ ಅದೇ ಬೇಬಿ ಶಾರ್ಕ್ ಅದರಲ್ಲಿ ಬರ್ತಾವಲ್ಲ ಅವನ್ನೆಲ್ಲ ನೋಡೋದಕ್ಕೆ. ಅಲ್ಲಿ ತುಂಬ ಮ್ಯೂಸಿಕ್ಗಳು ಮತ್ತು ತುಂಬ ಜನಗಳೆಲ್ಲ ಇದ್ದರು. ಅವ್ರ ಲ್ಯಾಂಗ್ವೇಜ್ ಅಂತೂ ನಿಜ ಒಂದು ಕಡೆ ಮಾತಾಡೋದನ್ನ ಇದು ಮಾಡಿದ್ದೀನಿ. ಅದು ಏನು ಮಾತಾಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹಂಗಾಗಿ ಮತ್ತು ಮಕ್ಕಳೆಲ್ಲ ಇರ್ತಾವಲ್ಲ ತುಂಬ. ಅದು ಸ್ಯಾಟರ್ಡೇ ಸಂಡೇ ಅಂದರೆ ಅಲ್ಲೂ ಕೂಡ ಸೇಮ್ ಇಲ್ಲಿ ಹೇಗಿರುತ್ತೆ ಹಂಗೇ ಯಾವಾಗಲೂ ಅಮ್ಮ ಇಲ್ಲಾಡು ಇಲ್ಲಿ ವಿವಾ ಪುಟಾಣಿ ಬಬ್ಬಿ.
ಅವಳಿಗೂ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಒಂದು 11 ಹೋಗಿದ್ವಿ, 3:30 ಆದರೂ ಆಚೆ ಬರಲಿಲ್ಲ. ಅವಳಿಗೂ ಬೋರ್ ಅದಕ್ಕಂದರೆ ಫೀಡೆಲ್ಲ ಮಾಡ್ತಿದ್ದೆ. ಅವಾಗಿನ್ನೂ ಆಚೆ ತೊಗೊಂಡೋಗಿ ತಿನ್ನಿಸೋಂಥ ಫುಡ್ನ ಏನು ತಿಂತಿರಲಿಲ್ಲ, ಮನೆಯಲ್ಲಿ ಮಾಡಿ ಕೊಡ್ತಿದ್ವಿ. ಮತ್ತು ನೋಡಿ ಇಲ್ಲಿ ಬೀಚ್ ಸೈಡಲ್ಲಿ ಹೇಗಿರುತ್ತೆ ಆ ಫೀಲ್ನ ಕೊಡುತ್ತೆ. ಇಲ್ಲಿ ಇವ್ರ ಲ್ಯಾಂಗ್ವೇಜ್ ಕೇಳಿಸ್ಕೊಂಡು. ส่วนอันนี้คือไข่ของปลาฉลามค่ะมาจากฉลามโบกใช่ค่ะฉลามสามารถออกลูกได้3แบบค่ะคือออกลูกเป็นไข่ออกลูกเป็นตัวแล้วก็ฟักไข่ในท้องแล้วค่อยออกมาเป็นตัวทีหลังก็ได้ค่ะใช่ ตกลงปลาฉลามเป็นตัวแน่หรือเป็นไข่แน่ มันออกลูกได้3แบบเลยค่ะ เอาแบบ ใช่คือมันแล้วแต่สายพันธุ์ค่ะ เอาแล้วแต่ คือ สายพันธุ์ 40% ของฉลามอะค่ะ 40% ของสายพันธุ์ฉลามสามารถออกลูกเป็นไข่ ನೋಡಿ ಇವ್ರ ಭಾಷೆ ಹೆಂಗಿರುತ್ತೆ ಬಟ್ ಒಂದು 4 ಲ್ಯಾಂಗ್ವೇಜನ್ನು ನಾನು ಅಂದರೆ 4 ವರ್ಡ್ಸ್ಗಳನ್ನ ಕಲ್ತ್ಕೊಂಡೆ. ಅಂದರೆ ಸವದಿಕಾ ಅಂದರೆ ಅದೇ ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್, ಲೈಕ್ ದಟ್. ಅದಾದಮೇಲೆ ಆ ಥರ ಆಮೇಲೆ ಬೋಲಪತೇಲೋ ಅದೇನೇನೋ ಸಮಥಿಂಗ್ ಇರುತ್ತೆ ಅವ್ರ ಭಾಷೆಗಳು. ಸೊ ಕೆಳಗಡೆಗೆ ಬಂದ್ವಿ, ಮೇಲ್ ಫ್ಲೋರ್ಗೆ ಹೋಗಿದ್ವಲ್ವ. ಸೊ ಇಲ್ಲೂ ಕೂಡ ಸ್ವಲ್ಪ ವೇಲ್ಸ್ ಆ ಥರದ್ದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಈ ಥರ ವೀಡಿಯೋಸ್ ಆಗಲಿ ಆ ಥರ ಇದು ಮಾಡೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಕರ್ಕೊಂಡೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಕ್ಯಾಂಗರು ಮೇಲಿಂದ ನೋಡಿದ್ವಲ್ವ, ಈ ಕೆಳಗಡೆ ಬಂದ್ವಿ. ಇಲ್ಲಿ ನೀರು ಬಿಟ್ಬಿಟ್ಟು ಒಂದು ಕವರ್ ಥರ ಮಾಡಿರ್ತಾರೆ. ಸೊ ಕ್ಯಾಂಗರೂನ ನಾನು ಡೈರೆಕ್ಟಾಗಿ ನೋಡೇ ಇರಲಿಲ್ಲ, ಇಲ್ಲೇ ನೋಡಿದ್ದು ನಾನು. ತುಂಬ ಚೆನ್ನಾಗಿತ್ತು. ಎಲ್ಲ ಚಿಕ್ಕ ಚಿಕ್ಕ ಪುಟಾಣಿದು ಅನಿಸುತ್ತೆ. ಇವಾಗ ಮರಿ ಹಾಕಿದ್ದು ಏನೋ ಗೊತ್ತಿರೋ ದೊಡ್ಡದೇ ಯಾವುದೂ ಇಲ್ಲ. ಬಟ್ ದೊಡ್ಡದು ಗೊತ್ತಿಲ್ಲ ನನಗೆ, ದೊಡ್ಡ ಸೈಜ್ ಹೇಗಿರುತ್ತೆ ಏನು ಅನ್ನೋದು. ಸೊ ನೋಡಿ ಅಲ್ಲಿ ಮಕ್ಕಳು ಕೂಡ ಹಂಗೆ ಇರ್ತವೆ, ಎಲ್ಲದಕ್ಕೂ ಜುಟ್ಟು ಹಾಕ್ಬಿಟ್ಟು ಚಿಕ್ಕ ಮಕ್ಕಳಿದ್ರೆ ಬಾಯಿಗೆ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿರ್ತಾರೆ ಸ್ಪೆಸಿಫೈಯನ್ನು. ಅವು ಸುಮ್ಮನೆ ಇರ್ತವೆ. ಜೆಲಿ ಫಿಶ್ ಅದು ಕಾಣಿಸ್ತಾ ಇಲ್ಲ ಅದ್ರಾಗೆ. ಬೇಬೂ ಅಲ್ಲಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಇಲ್ಲಿ ಜೆಲ್ಲಿ ಫಿಶ್ ಅಂತ ಹೇಳಿ ಫುಲ್ಲು ಕಲರಿಂಗ್ನ ಹಾಕ್ಬಿಟ್ಟಿದ್ರು. ಬಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ರು. ವೀಡಿಯೋಗೆಲ್ಲ ಒಂಥರ ಕಲರ್ ಶೇಡ್ ಇದು ಆ ಥರ ಕಾಣಿಸೋದು. ಮುಂದೆ ಚೆನ್ನಾಗಿರುತ್ತೆ. ಕಲರ್ಸ್ ಲೈಟ್ನ ಇದು ಮಾಡಿರ್ತಾರೆ ಕವರಿಂಗ್ದೆಲ್ಲ. ಜೆಲ್ಲಿ ಫಿಶ್ ಅಂತ ಹೇಳಿದ್ರು ಒಂಥರ ಸ್ಟಿಕ್ ಆಗೋವಂಥದ್ದು. ಇದು ನೋಡಿದ್ರೆ ಎಷ್ಟು ಅಸಹ್ಯವಾಗಿ ಕಾಣುತ್ತೆ ಗೊತ್ತಾ, ಅವಳೆ ಬೇರೆ ಏನೋ ಅರ್ಥ ಕೊಡುತ್ತೆ ಅನ್ನೋ ಥರ ಇರುತ್ತೆ. ಈ ಮಗು ಆಗೋದಕ್ಕೆ ಸ್ಪನ್ಸ್ ಬರುತ್ತಲ್ಲ, ಮೀನ್ಸ್ ಆ ವಿಡಿಯೋದಲ್ಲೆಲ್ಲ ತೋರಿಸ್ತಿರ್ತಾರಲ್ವ, ಮೀನ್ಸ್ ನಾರ್ಮಲಾಗಿ ಆ ಥರ ಕಾಣಿಸುತ್ತೆ. ಮತ್ತು ಇದೊಂದು ನೋಡಿ ಮಶ್ರೂಮ್ ಥರ ಕಾಣಿಸುತ್ತೆ. ಇದು ಒಂಥರ ಜೆಲ್ಲಿ ಫಿಶ್ ಅಂತ ಹೇಳ್ಬೋದು. ಇವನ್ನೆಲ್ಲ ನೋಡಿದ್ರೆ ತಿಂತಾರ ಅಥವಾ ಇಲ್ಲ ಬರೀ ಇದಕ್ಕೆ ಇರೋದು ಅನ್ನೋದೇ ನನಗೆ ಡೌಟ್ ಅನಿಸುತ್ತೆ. ಈ ಥರದ್ದೆಲ್ಲ ತಿನ್ನಲ್ಲ ಅನಿಸುತ್ತೆ. ತಿಂದರೂ ಈ ದೇಶದಲ್ಲಿ ಮಾತ್ರ ತಿನ್ನೋದು ಅನಿಸುತ್ತೆ, ನಮ್ಮ ಇಂಡಿಯಲ್ಲಿ ತಿನ್ನಲ್ಲ ಅನಿಸುತ್ತೆ. ಇಲ್ಲಿ ಏನೇನು ತಿಂತಾರೆ ಅನ್ನೋದೇ ಗೊತ್ತಿಲ್ಲ. ಚೇಳು, ಕಾಕ್ರೋಚು, ಪ್ರಾನ್ಸು ತುಂಬ ಎಲ್ಲ ತಿಂತಾರೆ. ನಾನು ಲಾಸ್ಟ್ ಟೈಮೆಲ್ಲ ತುಂಬ ಪ್ಲೇಸಸ್ಗೆ ಹೋಗಿದೆ. ಈ ಸರಿ ಆ ಪ್ಲೇಸ್ಗೆ ವಿಸಿಟ್ ಮಾಡಲಿಲ್ಲ. ಯಾಕೆ ಅಂದರೆ ನೋಡಿಲ್ದಿರೋ ಪ್ಲೇಸ್ನ ನೋಡೋಣ ಅಂಥೇಳಿ. ಆ ಪ್ಲೇಸಸ್ಗಳು ತುಂಬ ಚೆನ್ನಾಗಿದೆ. ನನ್ನ ಹೋಲ್ ವೀಡಿಯೋಸ್ಗಳನ್ನೂ ನೋಡಿ. ಲಾಸ್ಟ್ ಇಯರ್ ಜಾಸ್ತಿ ಅಲ್ಲಿ ಪ್ಯಾಲೇಸು ಮತ್ತು ಅವ್ರ ಕಲ್ಚರಲ್ ಹೇಗಿರುತ್ತೆ ಏನು ಅನ್ನೋದನ್ನೆಲ್ಲ ತುಂಬ ವೀಡಿಯೋಸ್ನ ಮಾಡಿದ್ದೀನಿ. ಆ್ಯಂಡ್ ಹೋದಾಗೆಲ್ಲ ಎಷ್ಟು ಟೋಪಿ ಹಾಕಿಸ್ಕೊಂಡು ಫಸ್ಟ್ ದಿನ ಎಲ್ಲ ದೇಶದಲ್ಲೂ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ವಿಟ್ನೆಸ್ ಆಯಿತು ಅಲ್ಲಿ ಅಂತ ಹೇಳ್ಬೋದು. ಯಾವನೋ ಒಬ್ಬ ಹಿಂಗೆ ಗಾಡಿಗಳು ಹಾಕ್ಕೊಂಡಿರ್ತಾರೆ, ಅಲ್ಲಿ ತುಂಬ ಗಾಡಿಗಳು ಪ್ಯಾಕೇಜಿಂಗ್ ಅಂತ ಕರ್ಕೊಂಡು ಅಲ್ಲಿ ಫಸ್ಟ್ ಡೇನೇ ನಾವು ಒಂದು 35,000 ಅಷ್ಟು ಕರ್ಕೊಂಡು ಹೋಗಿ ಬರೋದಕ್ಕೆ 5,000 ಮತ್ತು 5,000 ಬಾತ್. ಇಲ್ಲಿಗೆ ಅದು 1 to ಡಬಲ್ ಮಾಡ್ಕೊಳ್ಳಿ ಆ ಥರ. ಮತ್ತು ಅಲ್ಲಿ ಒಂದೊಂದು ಟಿಕೆಟ್ಗೆ 5,000 ಬಾತ್ ಅಂತ ಹೇಳ್ಬೋದು. ಎಷ್ಟು ಹೊಟ್ಟೆ ಉರಿತಾಯಿತ್ತು ಗೊತ್ತಾ. ಈ ಸರಿ ನಮ್ಮನೆಯವರೆಲ್ಲ ರೌಂಡ್ ಹೊಡ್ಕೊಂಡ್ಬಿಟ್ಟಿದ್ರಲ್ಲ, ನಾವೇ ಹೋಗೋದು ನಾವೇ ಬರೋದು ಆ ಥರ ಮಾಡಿಕೊಂಡು ಮನಿನ ಸೇವ್ ಮಾಡಿದ್ವಿ ಅಂತ ಹೇಳ್ಬೋದು. ಆದರೆ ನನ್ನ ಮಗಳನ್ನ ಎಲ್ಲೋ ಒಂದು ಸರಿ ಕರ್ಕೊಂಡು ಹೋಗ್ಬಿಟ್ಟು ಬಿಸಿಲಲ್ಲಿ ಕೆಂಪಗಾಗ್ಬಿಟ್ಟಿದ್ಲು ಅಂತೇಳಿ ನಮ್ಮ ಮನೆಯವರು ಚೇಂಜ್ ಮಾಡಿ ಕ್ಯಾಬ್ನ ಮಾಡೋರು. ಅವಾಗ ನನಗೆ ಅನಿಸ್ತಾಯಿತ್ತು ಏನು ತೆಗಿಲ್ಲ ಮಗುಗೆ ವ್ಯಾಲ್ಯೂ ಅಂತ. Dear customers, may I have your attention? ಹಂಗೆ ಇರಲಿ. The customer who has lost shopping cart and baby cart, please contact us. ಸಾಕಾ? ಇಲ್ಲೋಡು, ಇಲ್ಲಿ ಟಚ್ ದಿಸ್. ಎತ್ಕೊಂಡ್ಬಿಡು ಮೇಲೆ. ಆವಾಗ ವೀಡಿಯೋ ಹಾಕೋದಕ್ಕೆ ನನಗೆ ಆಗಿರಲಿಲ್ಲ. ಅಲ್ಲಿ ಅವಳನ್ನ ನೋಡಿಕೊಂಡು ಹೋಗ್ತಿದ್ವಿ ಬರ್ತಿದ್ವಿ ಒಂದೊಂದು ಡೇಗೆಲ್ಲ ವೀಡಿಯೋಸ್ಗಳನ್ನ ಇದು ಮಾಡೋದಕ್ಕೆ. ಅಲ್ಲಿಂದ ಬಂದಮೇಲೆ ನನ್ನ ಮಗಳು ಬರ್ಡೇ ಅದು ಇದು ಅಂತು ಇಂತು ಅಂತೇಳಿ ನನಗೂ ಅನ್ನಿಸ್ತು ಲಾಸ್ಟಿಗೆ ಬೇಡ ಬಿಡಪ್ಪ ಹಾಕೋದು ಅಂತೇಳಿ. ಅಟ್ಲೀಸ್ಟ್ ನಾನು ನೋಡಿರ್ತಕ್ಕಂಥ ಜಾಗನ ಹೋಗೋಕ್ಕಾಗ್ದಿರೋ ನೋಡಿರ್ಬೋದಲ್ವ, ಅದಕ್ಕೋಸ್ಕರ ಶೇರ್ ಮಾಡೋಣ ಅಂತ ಮನಸ್ಸು ಬಂದು ವೀಡಿಯೋಗಳು ಇನ್ನೂ ಒಂದಷ್ಟು ಎಡಿಟ್ ಆಗಿಲ್ಲ. ಎಡಿಟ್ ಮಾಡ್ತಾ ಇದ್ದೀನಿ. ಎಷ್ಟು ವೀಡಿಯೋಸ್ಗಳು ಬರುತ್ತೆ ಅನ್ನೋದು ಗೊತ್ತಿಲ್ಲ.
ಬಟ್ ಆದಷ್ಟು ನನ್ನ ಕೈಲಾದಷ್ಟು ಮಾಡಿ ಶೇರ್ ಮಾಡ್ತೀನಿ. ಖುಷಿ ಆಗುತ್ತೆ ನನಗೆ ಈ ಥರ ಏನಾದರೂ ಶೇರ್ ಮಾಡ್ತಾಯಿದ್ರೆ ನಿಮಗೆಲ್ಲ ನೋಡೋದಕ್ಕೆ. ನಿಮಗೂ ಕೂಡ ಖುಷಿ ಆಗುತ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಗೂ ಕೂಡ ಖುಷಿ ಆಗುತ್ತೆ, ಏನೋ ಒಂದು ಹೊಗಳಿದಾರಲ್ಲಪ್ಪ ನಮ್ಮನ್ನು, ಖುಷಿ ಆಯ್ತೇನೋ ಅವ್ರಿಗೆ, ಇಲ್ಲ ನೋಡಿ ಸುಮ್ಮನೆ ಆಗ್ತಾರೆ, ಇಷ್ಟ ಆಗಲ್ವೋ ಏನೋ ಅನ್ನೋ ಒಂದು ಫೀಲ್ ಬರುತ್ತೆ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ತಿಳಿಸಿ, ಇಲ್ಲ ಅಂತ ತಿಳಿಸಿ. ನೋಡಿ ಲಾಸ್ಟಿಗೆ ನಾವು ವೇವ್ ಹತ್ರ ಬಂದ್ವಿ. ನಾವು ಇಲ್ಲಿ ಫಸ್ಟ್ ಪಾಯಿಂಟ್ ಬಂದಿರ್ತೀವಿ, ಅದಕ್ಕೆ ಜಾಯಿನ್ ಆಗೋದಕ್ಕೆ ಇನ್ನೊಂದು ವೇಯಿಂದ ಬಂದ್ವಿ. ಈ ವೇವ್ ತುಂಬ ಚೆನ್ನಾಗಿತ್ತು. ನಾವು ಎಂಜಾಯ್ ಮಾಡಿದ್ವಿ, ಅವಳು ಕೂಡ ಎಂಜಾಯ್ ಮಾಡಿದ್ಲು. ಇದು ನೋಡಿ ಎಷ್ಟು ದೊಡ್ಡ ವೇವ್ ಅಂತೇಳಿ, ವೇಲ್ ತುಂಬ ಚೆನ್ನಾಗಿತ್ತು. ಇದು ಟ್ರಿಪ್ ಅಂತಲೇ ಹೇಳ್ಬೋದು ಇವತ್ತಿಂದು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಯಿತು ಹೋಪ್ಫುಲಿ ಅಂತ ಅನ್ಕೋತೀನಿ. ನೋಡಿ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರವರೆಗೂ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲೋಗ್ತೀವಿ ಏನು ಅನ್ನೋದು ಗೊತ್ತಿರಲ್ಲ, ಅಲ್ಲಿ ಹೋಗೋ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಾಗಿ ವೆಯ್ಟ್ ಮಾಡ್ತಾಯಿರಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೋಡಿ ಅಲ್ಲೊಂದು ಐಡಲ್ ಕೂಡ ಇದೆ, ಐಡಲ್ ಒಳಗಡೆ ಈ ಥರ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ನನ್ನ ಮಗಳಂತೂ ಟುಸ್ ಪಟಾಕಿ ಆಗಿಬಿಟ್ಟಿದ್ಲು. ಏನಂದರೆ ವಿತ್ AC ಇರುತ್ತೆ, ಸ್ವೆಟ್ ಆಗೋ ಥರ ಏನೂ ಇರಲ್ಲ, ಅದೊಂದೇ ಖುಷಿ ಅಂತ ಹೇಳ್ಬೋದು. ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಅಂಥೇಳಿ ಜನಗಳು ನೋಡಿ ಎಲ್ಲ ಫೋಟೋ ತೊಗೊಳ್ಳೋದಾಗಲಿ ಮಾಡೋದಾಗಲಿ ಮಾಡ್ತಿದ್ರು. ಸೊ ಅಲ್ಲಿರೋರೇ ಕೂಡ ನೋಡೋದಕ್ಕೆ ಬರ್ತಾರೆ. ನಮಗೆ ಹೇಗೆ ನಮ್ಮ ಇದರಲ್ಲಿ ಇರೋದನ್ನಿರುತ್ತೆ ಹಾಗೇ ಅವ್ರುಗಳು ಕೂಡ ನೋಡೋಕ್ಕೆ ಬರ್ತಿರ್ತಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.